ಮದರ್ ಆಫ್ ಆಲ್ ಡೀಲ್ಸ್ ಬಗ್ಗೆ ಇನ್ನೊಂದು ಸಣ್ಣ ಅಪ್ಡೇಟ್ ಕೊಟ್ಟು ಮುಂದಿನ ಸುದ್ದಿಗೆ ಹೋಗೋಣ. 136 ಶತಕೋಟಿ ಡಾಲರ್ನ ವ್ಯಾಪಾರ ಆಗುತ್ತೆ ಭಾರತಕ್ಕೂ ಯುರೋಪಿಯನ್ ಒಕ್ಕೂಟಕ್ಕೂ ಮಧ್ಯದಲ್ಲಿ. ಲಾಸ್ಟ್ ಇಯರ್ದ ಅಪ್ಡೇಟ್ ಇದು. 136 ಶತಕೋಟಿ ಡಾಲರ್. 2032 ವೇಳೆಗೆ ಇದನ್ನು ಡಬಲ್ ಮಾಡಬೇಕು ಅನ್ನುವ ಗುರಿ ಇದೆ. ಎರಡು ಕಡೆಯಿಂದ 0% ಟ್ಯಾಕ್ಸ್ ಆದರೆ ವ್ಯಾಪಾರ ಸಹಜವಾಗಿ ಜಾಸ್ತಿ ಆಗುತ್ತೆ. ಇದರ ಪರಿಣಾಮ ಏನು? ದೊಡ್ಡ ಮಾರ್ಕೆಟ್ ಒಂದು ಭಾರತಕ್ಕೆ ಓಪನ್ ಆದಂಗಾಯಿತು. 45 ಕೋಟಿ ಜನಸಂಖ್ಯೆಯ ಮಾರುಕಟ್ಟೆಯೊಂದು ಭಾರತಕ್ಕೆ ಓಪನ್ ಆದಂಗಾಯಿತು. ನಮ್ಮಲ್ಲಿ ಸೇಮ್ ವಸ್ತುಗಳ ಕಾಂಪಿಟೇಷನ್ ಇಲ್ಲ. ಈಗ ಹೈ ಎಂಡ್ ಕಾರ್ಗಳನ್ನು ಭಾರತವೂ ನಿರ್ಮಾಣ ಮಾಡುತ್ತೆ, ಯುರೋಪಿಯನ್ ಒಕ್ಕೂಟವೂ ನಿರ್ಮಾಣ ಮಾಡುತ್ತೆ. ಆವಾಗ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಶುರುವಾಗ್ತವೆ. ಹಾಗಿಲ್ಲ ಇಲ್ಲಿ. ನಾವು ಪ್ರೊಡ್ಯೂಸ್ ಮಾಡುವ ವಸ್ತುಗಳು, ನಾವು ತಯಾರಿಸುವ ವಸ್ತುಗಳು ಅಲ್ಲಿಗೆ ಬೇಕು. ಅವ್ರು ಪ್ರೊಡ್ಯೂಸ್ ಮಾಡೋದಿಲ್ಲ ಅದನ್ನು. ಅವರು ಪ್ರೊಡ್ಯೂಸ್ ಮಾಡುವ ವಸ್ತುಗಳು ನಮಗೆ ಬೇಕು, ನಾವು ಪ್ರೊಡ್ಯೂಸ್ ಮಾಡೋದಿಲ್ಲ ಅದನ್ನು. ಹೀಗಾಗಿ ಇದೊಂದು ರೀತಿ ವಿನ್ ವಿನ್ ಸಿಚುವೇಶನ್. ಯಾವ್ಯಾವುದರ ಟ್ಯಾಕ್ಸ್ ಎಷ್ಟೆಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಯಾವ್ಯಾವುದ್ರದ್ದು ಟ್ಯಾಕ್ಸ್ ಎಷ್ಟೆಷ್ಟು % ಕಡಿಮೆ ಆಗುತ್ತೆ ಅಂತ. ನನ್ನ ಕಣ್ಣು ಹೋಗ್ತಾ ಇರೋದು ಈ ಹೈ ಎಂಡ್ ಕಾರ್ಗಳ ಮೇಲೇ. 100% ಕಡಿಮೆ ಆದರೆ, ಅಂದರೆ ಈಗ ಉದಾಹರಣೆಗೆ 2,20,00,000 ಕೊಟ್ಟು ಒಂದು ಕಾರ್ ನಾವು ತೆಗೆದುಕೊಳ್ತೀವಿ ಅಂದರೆ ಅದು 1,10,00,000 ಅರ್ಧ ರೇಟಿಗೆ ಬರುತ್ತೆ ಅಂತ. 1 ವರ್ಷದ ನಂತರ ಇಂಪ್ಲಿಮೆಂಟ್ ಆಗುತ್ತೆ. ಬೇಗ ಏನು ತುಂಬ ಅವಸರನೂ ಮಾಡ್ಕೋಬೇಡಿ. ನಾನು ಹೇಳಬೇಕಾಗಿದ್ದು, ಈ ಮದರ್ ಆಫ್ ಆಲ್ ಡೀಲ್ಗೆ ಟ್ರಂಪ್ ಸಾಹೇಬರ ಪ್ರತಿಕ್ರಿಯೆ ಏನು? ಇನ್ನೂ ತನಕ ಚಕಾರ ಇಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಹೇಳಿಕೆಗಳಲ್ಲಾಗಲಿ ಇನ್ನೂ ತನಕ ಚಕಾರ ಇಲ್ಲ. ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಅಮೇರಿಕಕ್ಕೆ ಭಾರತ ಹೆಂಗೆ ಮಾಡಿದ್ವಿ ಅಂತ ಹೇಳ್ದಂಗಿದು. ನಿಮ್ಮ ವಸ್ತುಗಳು ನಮಗೆ ಬೇಡ, ನಿಮ್ಮ ವಸ್ತುಗಳ ಮೇಲೆ ಅಷ್ಟು ಟ್ಯಾಕ್ಸ್ ಹಾಕ್ತೀವಿ, ಇಷ್ಟು ಟ್ಯಾಕ್ಸ್ ಹಾಕ್ತೀವಿ ಅಂದಾಗ ಒಂದು ಟೆನ್ಷನ್ ಕ್ರಿಯೇಟ್ ಆಯಿತು ಭಾರತದಲ್ಲಿ. ಇಲ್ಲಿ ತಯಾರಿಸುವ ವಸ್ತುಗಳನ್ನು ಎಲ್ಲಿಗೆ ಕಳಿಸೋದು ಇನ್ನು ಅಂತ. ಎಲ್ಲಿಗೆ ಕಳಿಸೋದು? ಈಗ ಯುರೋಪ್ ಇದೆ, ನಿಮಗಿಂತ ದೊಡ್ಡ ಮಾರ್ಕೆಟ್ ಇದೆ ನಮಗೆ ಅಂತ ಭಾರತ ಹೇಳ್ತು. ಟ್ರಂಪ್ ಸಾಹೇಬರು ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಅವರ ಖಜಾನೆ ಕಾರ್ಯದರ್ಶಿ ಅಂತಿವರು ಸ್ಕಾಟ್ ಬೆಸೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ವಿಸಿಬಲಿ ವೆರಿ ಅಪ್ಸೆಟ್. ಇದು ಹೆಂಗೆ ಸೈನ್ ಹಾಕ್ಬಿಟ್ರು ಇವರು ಅಂತ. ನೋಡಿ, ಡೊನಾಲ್ಡ್ ಟ್ರಂಪ್ ಹತ್ರನೇ ಉತ್ತರ ಇರಲಿಲ್ಲ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ. ಇಂಡಿಯಾ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡಿಕೊಳ್ತಾ ಇದೆ, ಅದಕ್ಕೆ ನಾವು ಫೈನ್ ರೀತಿಯಲ್ಲಿ ಟ್ಯಾಕ್ಸ್ ಹಾಕ್ತೀವಿ ಅಂತಿರಲ್ಲ. ಸ್ವತಃ ಅಮೇರಿಕಾನೇ ಯುರೇನಿಯಂ ಇಂಪೋರ್ಟ್ ಮಾಡಿಕೊಳ್ತಾ ಇದೆ ರಷ್ಯಾದಿಂದ. ಇದು ಹೆಂಗೆ ಲಾಜಿಕ್ ಏನು ಅಂತ ಕೇಳಿದ್ರು ಪತ್ರಕರ್ತರು. ಹೌದಾ, ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ರು ಟ್ರಂಪ್. ಅಮೇರಿಕಾ ರಷ್ಯಾದಿಂದ ಯುರೇನಿಯಂ ಇಂಪೋರ್ಟ್ ಮಾಡ್ಕೋತಾ ಇರೋದು ಟ್ರಂಪ್ ಅವ್ರಿಗೆ ಗೊತ್ತೇ ಇಲ್ವಂತೆ. ಅದನ್ನು ಆಮೇಲೆ ವ್ಲಾಡಿಮಿರ್ ಪುಟಿನೂ ಹೇಳಿದ್ರು, ನಿಮಗೆ ಕಳಿಸ್ತಿಲ್ವಾ ನಾವು ಯುರೇನಿಯಮ್ಮನ್ನು ಅಂತ. ಈಗ ಈ ಖಜಾನೆ ಕಾರ್ಯದರ್ಶಿಯವರ ತರ್ಕ ಏನು ಅಂದರೆ, ನಾವು ರಷ್ಯಾದಿಂದ ಚೀಪ್ ಆಯಿಲ್ ತಗೋತೀವಿ, ನಾವು ಅಂದರೆ ಭಾರತೀಯರಾದ ನಾವು ಚೀಪ್ ಆಯಿಲ್ ತಗೋತೀವಿ, ಆ ಆಯಿಲನ್ನು ಬಳಸಿಕೊಂಡು ಇಲ್ಲಿ ವಸ್ತುಗಳನ್ನು ತಯಾರು ಮಾಡ್ತೀವಿ, ಆ ವಸ್ತುಗಳನ್ನು ಯುರೋಪಿಯನ್ ಯೂನಿಯನ್ನಿಗೆ ಮಾರ್ತೀವಿ, ಯುರೋಪಿಯನ್ ಯೂನಿಯನ್ನಿನ ದುಡ್ಡಿನಲ್ಲಿ ಮತ್ತೆ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತೀವಿ, ರಷ್ಯಾಗೆ ಏನು ದುಡ್ಡು ಕೊಡ್ತೀವಲ್ಲ, ಆ ರಷ್ಯಾ ಆ ದುಡ್ಡನ್ನು ಇಟ್ಕೊಂಡು ಯುಕ್ರೇನ್ ಮೇಲೆ ದಾಳಿ ಮಾಡುತ್ತೆ. ಯುಕ್ರೇನ್ ಯುರೋಪಿಯನ್ ಯೂನಿಯನ್ನಿಗೆ ಆಪ್ತ, ನ್ಯಾಟೋ ಸೇರ್ಕೋಬೇಕು ಅಂತ ಈ ಯುಕ್ರೇನ್ ಹೊರಟಾಗಿ ಯುದ್ಧ ಶುರುವಾಗಿದ್ದು. ಅದರ ಅರ್ಥ ಯುರೋಪು ತಾನೇ ದುಡ್ಡು ಕೊಟ್ಟು ತನ್ನ ಮೇಲೆ ದಾಳಿ ಮಾಡಿಸ್ಕೊಳ್ತಾ ಇದೆ ಅನ್ನೋ ತರ್ಕವನ್ನು ಈ ಪುಣ್ಯಾತ್ಮ ಇಡ್ತಾ ಇದ್ದಾರೆ. ಅದಕ್ಕೆ ಸದ್ಯಕ್ಕೆ ಯಾವುದೇ ವ್ಯಾಲ್ಯೂ ಇದ್ದಂಗೆ ಅನ್ನಿಸ್ತಾ ಇಲ್ಲ. ಮುಂದಿನ ಸುದ್ದಿಗೆ ಹೋಗೋಣ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.